ಸೆಕೆಂಡ್ ಇಯರ್ಗೆ ಫೀಸ್ ಕಟ್ಟಿ ಅಂತ ಇದ್ದಾರೆ. ಎಲ್ಲಿ ನೋಡ್ರೆ ನಮ್ಮ ಫ್ರೆಂಡ್ 500 ರೂಪಾಯಿ ಪಾಠ ಕೇಳಿಲ್ಲ, 5,000 ರೂಪಾಯಿ ಫೀಸ್ ಕಟ್ಟು ಅಂತ ಇದಾರೆ ಅಂತ ಅಂದ್ಬಿಡೋದು ಎಲ್ಲರ ಮುಂದೆ. ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಕೇಳ್ತೇನೆ. ಬನ್ನಿ, ಇವತ್ತು ನಾವು ಓದಿದಂಥ ಕಾಲೇಜ್ ಯಾವುದು ಮತ್ತೆ ಆ ಕಾಲೇಜಿಗೆ ಸೇರ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ವಿ ಅನ್ನೋದೊಂದು ಫನ್ನಿ ವಿಡಿಯೋ ಇದೆ, ನೋಡ್ಕೊಬರೋದ ಬನ್ನಿ. ಈ ಕಡೆ ಕೊರೋನಾ ಮುಗೀತು, ಹಾಗೆ ನಮ್ದು PUC ಮುಗೀತು. ನೆಕ್ಸ್ಟ್ ಯಾವ ಕಾಲೇಜಿಗೆ ಸೇರ್ಕೊಳ್ಳೋ ಅನ್ನೋ ಗೊಂದಲದಲ್ಲಿ ಇದ್ವಿ. ನಮ್ಮ ಫ್ರೆಂಡ್ಸ್ ಗಳೆಲ್ಲ ಡಿಸೈಡ್ ಮಾಡಿ ಹೊರಟಿದ್ದೆ ಡಿಪ್ಲೊಮಾ ಕಾಲೇಜ್ ಹತ್ರ. ಆದ್ರೆ ಆ ಡಿಪ್ಲೊಮಾ ಕಾಲೇಜಲ್ಲಿ ಆ ಸಬ್ಜೆಕ್ಟ್ ಎಲ್ಲ ಕೇಳ್ಬಿಟ್ಟು ನಾವೇ ತಲೆ ತಿರುಗೋಯ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. PUC ಅಲ್ಲಿ ಇಂಗ್ಲಿಷ್ ಪಾಸ್ ಆಗಿದ್ದೆ ಕಷ್ಟ ಆಯ್ತು. ಇನ್ನು ಇದೆಲ್ಲ ಇಂಗ್ಲಿಷ್ ಪಾಸ್ ಮಾಡ್ತೀವ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ಬಡವರು ಬಂದು ಜೂನಿಯರ್ ಕಾಲೇಜ್. ನಾವೇ ಅನ್ಸುತ್ತೆ 200-300 ಫಾರಂ ಕಲೆಕ್ಟ್ ಮಾಡಿದ್ದು. ಅಡ್ಮಿಷನ್ ಆಗಕ್ಕೆ ಇನ್ನೂ ಟೈಮ್ ಇತ್ತು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಇವತ್ತು ಹೋಗೋದ ನಾಳೆ ಹೋಗೋದ ಅಂತ ಅಡ್ಮಿಷನ್ ಡೇಟ್ ಎಲ್ಲ ಕ್ಲೋಸ್ ಆಮೇಲೆ ಹೋಗಿದ್ದೀವಿ ಕಾಲೇಜ್ ಹತ್ರ. ಕಾಲೇಜ್ ಹತ್ರ ಹೋಗ್ತೀವಿ, ಅಡ್ಮಿಷನ್ ತಗೊಳ್ತಾ ಇಲ್ಲ. ಇವಾಗ ನೋಡ್ರೆ ನಮ್ಮ ಮನೆಯಲ್ಲೂ ಬೈತಾ ಇದಾರೆ, ಯಾವಾಗ್ಲಿಂದ ಏನ್ ಮಾಡ್ತಿದೆ ಹಂಗೆ ಹಿಂಗೆ ಅಂತ. ಇನ್ನೊಂದು ವಾರ ಬಿಟ್ಟು ಬನ್ನಿ, ಆಮೇಲೆ ಅಡ್ಮಿಷನ್ ಮಾಡಿಸ್ಕೋತೀವಿ ಅಂತ ಹೇಳಿ ಆಮೇಲೆ ಒಂದು ವಾರ ಬಿಟ್ಟು ಬಂದ್ವಾ. ಹಾಗೆ 10 ಮಿನಿಟ್ಸ್ ವೇಟ್ ಮಾಡಕ್ ಹೇಳಿದ್ರು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ ಬೆಳೆ. ಕೊರೋನಾ ಟೈಮಲ್ಲಿ PUBG ಫೇಮಸ್ ಅಲ್ವಾ, ತುಂಬ ಇತ್ತಲ್ಲ ಅಂದ್ಬಿಟ್ಟು PUBG ಆಡ್ತಾ ಇದೀವಿ, ಅಲ್ಲಿ ಎಲ್ಲ ಕಿರ್ಚಾಡ್ತಾ ಇದೀವಿ. ಅದನ್ನ ಅಡ್ಮಿಷನ್ ಅವ್ರು ನೋಡ್ಕೊಬಿಟ್ಟು ನಿಮ್ಗೆ ಸೀಟೇ ಕೊಡಲ್ಲ ಹೋಗಿ ಅಂತ ಹೇಳ್ಬಿಡದ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಅಯ್ಯೋ ಫುಲ್ಲು ಬೇಜಾರಾಗೋಯ್ತು. ಹಂಗೆ ಸಾರ್ ಅಂತ ಹೇಳ್ಬಿಟ್ಟು ಹೆಂಗೋ ಅಡ್ಮಿಷನ್ ಆದ್ವಿ ಕಾಲೇಜ್ಗೆ. PUC ಆಗಿದ್ದಂತಹ ಲೆಸನ್ಗಳೇ ಮೊದಲನೇ ಸೆಮ್ಮಲ್ಲಿ ಇತ್ತು, ಹೆಂಗೋ ಪಾಸ್ ಆದ್ವಿ. ನೆಕ್ಸ್ಟ್ನೇ ಸೆಮ್ ಬರ್ತೀವಿ, ಕೊರೋನಾ ಬಂತು. ಪುನಃ ಕೊರೋನಾ ಬಂದ ಪುನಃ ಲಾಕ್ಡೌನ್ ಆಯ್ತು. ಹಾಗೆ ಈ ಕಡೆ 2ನೇ ಸೆಮ್ ಮುಗ್ದೋಯ್ತು. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಪೂರ್ಣ ಸೆಕೆಂಡ್ ಇಯರ್ಗೆ ಫೀಸ್ ಕಟ್ಟಿ ಅಂತ ಇದ್ದಾರೆ. ಎಲ್ಲ ಒದ್ದಾಡೋದ್ದಾಡ್ ನಂಗೆ ನಿದ್ದೆನೂ ಹತ್ತಲ್ಲ. ನನಗೆ ಏನು ಅಲ್ಲಿ ನೋಡ್ರೆ ನಮ್ಮ ಫ್ರೆಂಡ್ 500 ರೂಪಾಯಿ ಪಾಠ ಕೇಳಿಲ್ಲ, 5,000 ರೂಪಾಯಿ ಫೀಸ್ ಕಟ್ಟು ಅಂತ ಇದಾರೆ ಅಂತ ಅಂದ್ಬಿಡೋದು ಎಲ್ಲರ ಮುಂದೆ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಲ್. 5,000 ರೂಪಾಯಿ ಕಟ್ಟಕ್ಕೇನು ಮೋಸ ಇರಲಿಲ್ಲ ಬಿಡಿ, ಯಾಕಂದ್ರೆ 8,000 ರೂಪಾಯಿ ಸ್ಕಾಲರ್ಶಿಪ್ ಬರ್ತಿತ್ತು, ಹಾಗೂ ನಮ್ಗೆ 3,000 ರೂಪಾಯಿ ಉಳಿತಾ ಇತ್ತು. ಇವಾಗ ಸೆಕೆಂಡ್ ಇಯರ್ ಅಲ್ಲಿ ಕಾಸ್ಟ್ ಅಕೌಂಟು, ಆ ಅಕೌಂಟ್ ಈ ಅಕೌಂಟ್ ಅಂತ ತಲೆ ಕೆಡಿಸ್ತಿತ್ತು. ಟೀಚಿಂಗ್ ಏನು ತೊಂದರೆ ಇರಲಿಲ್ಲ ಬಿಡಿ, ಟೀಚಿಂಗ್ ಮಾತ್ರ ಅದ್ದೂರಿಯಾಗಿತ್ತು. ಎಲ್ಲ ಲೆಕ್ಚರ್ಗಳು ಫ್ರೆಂಡ್ಲಿಯಾಗಿ ಸಖತ್ತಾಗಿ ಪಾಠ ಮಾಡ್ತಾ ಇದ್ರು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮಧ್ಯಾಹ್ನ ಆಯ್ತು ಅಂದ್ರೆ ಸ್ವಾತಿ ಹಾಸ್ಪಿಟ್ಲ್ ಹೋಗೋದು, 20 ರೂಪಾಯಿ ಇದ್ರೆ ಊಟ ಮಾಡ್ಕೊಂಡು ಪುನಃ ಬರೋದು. ಕ್ರಿಕೆಟ್ ಆಡ್ತಿದ್ರೆ ಆಗ ಲಗೋರಿ ಆಡ್ತಾ ಇರ್ತಿದ್ರು ನಮ್ಮ ಹುಡುಗರು, ಅವ್ರ ಜೊತೆ ಆಟ ಆಡ್ಕೊಳ್ಳೋದು. ಮಧ್ಯಾಹ್ನ ಮೇಲೆ ಕ್ಲಾಸ್ ಇದ್ರೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ವಿ. ಇಲ್ಲ ಡೈರೆಕ್ಟ್ ಹೋಗ್ತಿದ್ದೆ ನಮ್ಮ ಬಸ್ ಸ್ಟ್ಯಾಂಡು. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಬಸ್ ಇದ್ದರೆ 4:15, ಆದ್ರೆ ನಾನು ನನ್ನ ಫ್ರೆಂಡು ಬೇಗ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಳ್ಳೋದು. ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರದ ತುದಿಲಿ ಕೂತ್ಕೊಂಡ್ಬಿಡ್ಬೇಕು. ಅಲ್ಲಿ ನಾವಂತೂ ಹುಡುಗಿಯನ್ನ ಒಬ್ಬರನ್ನು ಲವ್ ಮಾಡ್ತಾ ಇರ್ಲಿಲ್ಲ. ಯಾರೋ ನಿಮ್ಗೆ ಹೇಳ್ಕೊಟ್ಟು ಬೇವರ್ಸಿ ನನ್ನ ಮಕ್ಕಳ ಒಬ್ಬರಿಗ ನಾಲೆಡ್ಜ್ ಬೇಡವೇನು? ಬಿಕನಾಸಿ ನನ್ನ ಮಕ್ಕಳ ಒಬ್ಬರು ಬರೀ ಹುಡುಗಿರು ನೋಡೋದಷ್ಟೇ, ನೋಡ್ಬಿಟ್ಟು ಅವಳು ಚೆನ್ನಾಗವಳೆ, ಇವಳು ಚೆನ್ನಾಗವಳೆ, ಅವಳಿಗೊಂದು ಅಡ್ಡೆ ಇಡೋದು. ನೋಡು ಇವಳು ಬೆಳ್ಳಿಗೆ ಗುಂಡಿಕ್ಕಿದ್ರೆ ಬೆಣ್ಣೆ ಮುದ್ದೆ ಅನ್ನೋದು, ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಸಣ್ಣಕ್ಕಿದ್ರೆ ಕಡ್ಡಿ ಅನ್ನೋದು, ಹಂಗೆ ಹಿಂಗೆ ಅಂತ ಅಡ್ಡೆ ಇಟ್ಕೊಂಡು ಬರೀ ನೋಡೋದೇ ಆಯ್ತಿತ್ತು ಅಷ್ಟೇ. ಹಿಂಗೆ ಆಗ್ತಾ ಸೆಕೆಂಡ್ ಇಯರ್ ಮುಗ್ದೋಯ್ತು. ಇನ್ನು ಫೈನಲ್ ಇಯರ್ ಅಲ್ಲಿ ಹೆಂಗೆ ಅಂದ್ರೆ 2 ವರ್ಷದಿಂದ ಫಂಕ್ಷನ್ ಕಾಣದೇ ಇರೋ ಕಾಲೇಜು. ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣೆ. ಅಪರೂಪಕ್ಕೆ ಜೂನಿಯರ್ಗೆ ವೆಲ್ಕಮ್ ಪಾರ್ಟಿ ಹಾಗೂ ನಮ್ದು ಸೆಂಡ್ ಆಫ್ ಪಾರ್ಟಿ. ಅಯ್ಯೋ ಸೆಂಡ್ ಆಫ್ ಪಾರ್ಟಿ ಅಂತೂ ಕೇಳಂಗೆ ಇಲ್ಲ. ಹಂಗೋ ಹಿಂಗೋ ನಮ್ಮ BCom ಮುಗಿಸ್ಬಿಟ್ವಿ ಜೊತೆಗೆ. ಇದಾಗಿತ್ತು ನಮ್ಮದು ಜರ್ನಿ ಆಫ್ BCom. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಬಾಯ್.